ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ನಮ್ಮ ದೇಶಕ್ಕೆ ಒಂದು ದೊಡ್ಡ ಟಿ ವಿಯನ್ನು ತೊಗೊಂಬರ್ತಾ ಇದ್ದಾರೆ. 114 ಇಂಚಿನ ಟಿ ವಿ, ಮೈಕ್ರೋ LED ಟಿ ವಿ ಆಯಿತಾ. ಇದರ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ. 1,14,99,000 1,000 ಆ್ಯಡ್ ಮಾಡಿದ್ರೆ 1,15,00,000 ಆಗುತ್ತೆ. ನಂಗೆ ಗೊತ್ತಿಲ್ಲ ಯಾರು ಇಷ್ಟೊಂದು ದುಡ್ಡು ಕೊಟ್ಟು ಟಿ ವಿಯನ್ನು ಪರ್ಚೇಸ್ ಮಾಡ್ತಾರೆ ಅಂತ. ಮೋಸ್ಟ್ಲಿ ಯಾರೋ ದೊಡ್ಡ ಆ್ಯಕ್ಟ್ರ್ಗಳು, ಬಿಸ್ನೆಸ್ಮನ್ಗಳು, ಕೋಟ್ಯಾಧಿಪತಿಗಳು ಮೋಸ್ಟ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು. ಕೆಲವು ಸೇಲ್ಸ್ ಆಗ್ಬೋದು. ಮೋಸ್ಟ್ಲಿ ಏನೊಂದು 10-15 ಜನ ಪರ್ಚೇಸ್ ಮಾಡ್ಬೋದು, ನನಗೆ ಗೊತ್ತಿಲ್ಲ, ಏನೂ ಜಾಸ್ತಿ ಆದರೂ ಆಗ್ಬೋದು. ಬರೀ 10-15 ಜನ ಪರ್ಚೇಸ್ ಮಾಡಿದ್ರೇ ಇದರ ರೆವೆನ್ಯೂ 15 ಕೋಟಿ ಆಗುತ್ತೆ. ಬರೀ 10-15 ಜನ ಪರ್ಚೇಸ್ ಮಾಡಿದ್ರೆ ಅಪ್ಪ ಬೆಂಕಿ ಇದೆ. ಪ್ರಾಡಕ್ಟ್ ಯೂನೀಕ್ ಆಗಿದೆ, ಕಾಸ್ಟ್ಲಿ ಆಗಿರ್ಬೋದು, ಬಟ್ ತುಂಬ ಯೂನೀಕ್ ಆಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಚೈನಾದಲ್ಲಿ ಒಬ್ಬ ವ್ಯಕ್ತಿ ಸುಮಾರು 4,600 ಫೋನ್ಗಳನ್ನು ಇಟ್ಕೊಂಡು ಅವನೇ ಲೈವ್ ಸ್ಟ್ರೀಮ್ ಮಾಡಿ ಆ ಫೋನ್ಗಳಲ್ಲಿ ಅವನ ವಿಡಿಯೋ ನೋಡೋನಂತೆ. ಈ ರೀತಿ ಮಾಡಿ 4 ತಿಂಗಳಲ್ಲಿ 3 ಕೋಟಿ ದುಡ್ಡು ಮಾಡೋನೆ. ಅದು ಹೆಂಗೆ ಸಿಗಾಕೊಂಡೋ ಗೊತ್ತಿಲ್ಲ, 3 ಕೋಟಿ ದುಡ್ಡನ್ನು ಮಾಡಿದ್ದಾನೆ. ಸೊ ಆ ಕಂಟ್ರಿಯಲ್ಲಿ ಅವನ್ನ ಹಿಡಿದ್ಬಿಟ್ಟು ಫೈನ್ ಹಾಕವ್ರೆ. ಸುಮಾರು $7,000 ಏನೋ ಫೈನ್ ಹಾಕಿದಾರಂತೆ. 8,756 ಅಂದರೆ ಕ್ಲೋಸ್ ಟು 5,60,000 ಏನೋ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಸೊ ಬಟ್ ಸ್ಟಿಲ್ ಅವ್ನು ದುಡ್ಡು ಮಾಡಿರೋದು 3 ಕೋಟಿ. ಬಟ್ ನನಗೆ ಕನ್ಫ್ಯೂಷನ್ ಆಗಿದ್ದೇನಪ್ಪ ಅಂತ ಅಂದರೆ, ಈ ವ್ಯಕ್ತಿ 4,600 ಫೋನ್ ಎಲ್ಲಿಂದ ತಂದ? ಆಪ್ರೇಟ್ ಮೋಸ್ಟ್ಲಿ ಏನೋ ಆಟೋಮೇಟ್ ಮಾಡಿರ್ತಾನೆ. ಒಂದು PC ಕನೆಕ್ಟ್ ಮಾಡಿ ಎಲ್ಲ ಫೋನು ಒಂದೇ ಸಲ ಆಪ್ರೇಟ್ ಆಗೋ ಥರ ಮಾಡಿರ್ಬೋದು. ಬಟ್ ಸ್ಟಿಲ್ 4,600 ಫೋನ್ ಪರ್ಚೇಸ್ ಮಾಡೋದಕ್ಕೆ 5,000 ರೂಪಾಯಿ ಅಂದರು 2.5 ಕೋಟಿ ದುಡ್ಡು ಬೇಕು. ಆ ಫೋನ್ ಪರ್ಚೇಸ್ ಮಾಡೋಕ್ಕೆ 2.5 ಕೋಟಿ ದುಡ್ಡು ಬೇಕು. ಅದು ಹೆಂಗೆ ಅಂತ ಗೊತ್ತಿಲ್ಲಪ್ಪ. ಬಟ್ ಸ್ಟಿಲ್ 3 ಕೋಟಿ ದುಡ್ಡು ಮಾಡೋನಂತೆ 4 ತಿಂಗಳಲ್ಲಿ. ಆ ಒಂದು ಅಸಲು ಬಂದ್ಬಿಟ್ಟೆ, ಬರೀ 4 ತಿಂಗಳಲ್ಲಿ ಅಸಲು ಬಂತಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈ ಓಪನ್ AI ಅವರು, ಅಂದರೆ ಏನು ChatGPT ಇದೆ, ಅವರು ಗೂಗಲ್ ಸರ್ಚ್ ಎಂಜಿನ್ ರೀತಿ ಅವ್ರದ್ದೇ ಒಂದು ಸರ್ಚ್ ಎಂಜಿನ್ನ ತೊಗೊಂಬರ್ತಿದ್ದಾರೆ ಗೂಗಲ್ ಕಾಂಪೀಟ್ ಮಾಡೋದಕ್ಕೆ. ಸೊ ಮೇ 13ನೇ ತಾರೀಕು ಈ ಒಂದು ಸರ್ಚ್ ಎಂಜಿನ್ ಬರುತ್ತಂತೆ. ಇದು AI ಎನೇಬಲ್ಡ್ ಸರ್ಚ್ ಎಂಜಿನ್ ಆಗಿರುತ್ತೆ. ನಂಗನ್ನಿಸ್ದಂಗೆ ಜನ ಗೂಗಲ್ಲಿಂದ ಈ ರೀತಿ ಒಂದು ಸರ್ಚ್ ಎಂಜಿನಿಗೆ ಸ್ವಿಚ್ ಆಗುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಇದೆ. ಏನಕ್ಕೆ ಅಂದರೆ ನಮ್ಮೆಲ್ಲ ಫೋನ್ಗಳಲ್ಲಿ, ಆ್ಯಂಡ್ರಾಯ್ಡ್ ಫೋನ್ ಆಗಿದ್ದರೆ ಬೈ ಡಿಫಾಲ್ಟ್ ಸರ್ಚ್ ಎಂಜಿನ್ನು ಗೂಗಲ್ ಆಗಿರುತ್ತೆ. ಈವನ್ ಆಪಲ್ನಲ್ಲೂ ಕೂಡ ನೀವು ಸಫಾರಿಗೆ ಹೋದ್ರಿ ಅಂದರೆ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಅದು ಬೈ ಡಿಫಾಲ್ಟ್ ಗೂಗಲ್ಲೇ ಆಗಿರುತ್ತೆ. ಏನಕ್ಕೆ ಅಂದರೆ ಗೂಗಲ್ನವರು ಆಪಲ್ನವರು ದುಡ್ಡು ಕೊಡ್ತಾರೆ ಆ ರೀತಿ ಮಾಡೋದಕ್ಕೆ. ಮತ್ತು ಮೆಜಾರಿಟಿ ಆಫ್ ಜನ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ನ ಯೂಸ್ ಮಾಡ್ತಾರೆ. ಮೆಜಾರಿಟಿ ಬ್ರೌಸರ್ಗಳಲ್ಲಿ ಗೂಗಲ್ ಡಿಫಾಲ್ಟ್ ಸರ್ಚ್ ಇಂಜಿನ್ ಆಗಿರುತ್ತೆ. ಸೊ ಇದಕ್ಕೆ ಟಕ್ಕರ್ ಕೊಡೋದು ಸ್ವಲ್ಪ ಕಷ್ಟ. ಬಟ್ ಪ್ರಾಡಕ್ಟ್ ಯಾವ ರೀತಿ ಇರುತ್ತೆ, ಎಷ್ಟು ಚೆನ್ನಾಗಿ ಸರ್ಚ್ ಮಾಡುತ್ತೆ ವೆಬ್ಸೈಟ್ಗಳನ್ನು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಾದು ನೋಡೋಣ. ನಾನು ಇದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ಲಿಂದು AI ಸರ್ಚ್ ಆಲ್ರೆಡಿ ಎನೇಬಲ್ ಆಗಿದೆ. ಕೆಲವೊಂದು ಸಲ ನೀವೇನಾದರೂ ಗೂಗಲ್ನಲ್ಲಿ ಏನಾದರೂ ಸರ್ಚ್ ಮಾಡಿದ್ರೆ ಅದರಲ್ಲಿ AI ಆನ್ಸರ್ ಅಂತ ತೋರಿಸುತ್ತೆ. ಮೊನ್ನೆ ಯಾರೊಬ್ಬರು ಸ್ಕ್ರೀನ್ಶಾಟನ್ನು ಶೇರ್ ಮಾಡಿದರು. ಆ ವ್ಯಕ್ತಿ ಹೌ ಟು ಪಾಸ್ ಕಿಡ್ನಿ ಸ್ಟೋನ್ಸ್ ಕ್ವಿಕ್ಲಿ ಅಂತ ಸರ್ಚ್ ಮಾಡಿದ್ದಾರೆ. ಸೊ ಸರ್ಚ್ ಮಾಡಿದರೆ ಅದು ಉತ್ತರವನ್ನು ಕೊಟ್ಟಿರೋದು ತುಂಬ ವಿಚಿತ್ರವಾಗಿ ಕೊಟ್ಟಿದೆ, ಆಯಿತಾ. ತುಂಬ ವಿಚಿತ್ರವಾಗಿ ಕೊಟ್ಟಿದೆ. ಸೊ ನೋಡ್ತಾ ಇದ್ದೀರಾ, ತೋರಿಸ್ತಾ ಇದ್ದೀನಿ, ನನಗೆ ಹೆಂಗೆ ಹೇಳಿ ಅಂತ ಗೊತ್ತಿಲ್ಲ ಇದನ್ನ. ಸೊ ಡ್ರಿಂಕಿಂಗ್ ಪ್ಲೆಂಟಿ ಆಫ್ ಫ್ಲೂಯಿಡ್ಸ್ ಸಚ್ ಆಸ್ ವಾಟರ್, ಜಿಂಜರ್ ಏಲ್, ಲೆಮನ್, ಲೈಮ್ ಸೋಡಾ ಆ್ಯಂಡ್ ಫ್ರೂಟ್ ಜ್ಯೂಸ್ ಅಂತೆಲ್ಲ ಹಾಕಿದ್ದಾರೆ. ಕೊನೆಗೆ ಯು ಶುಡ್ ಏಮ್ ಟು ಡ್ರಿಂಕ್ ಅಟ್ಲೀಸ್ಟ್ 2 ಲೀಟರ್ಸ್ ಆಫ್ ಯೂರಿನ್ ಎವ್ರಿ 24 hour ಅಂತ ತೋರಿಸಿದೆ. ಇದು ಯೂರಿನ್ ಕುಡಿಬೇಕಂತ. ಯಪ್ಪ ದೇವರೇ, AI ಪರ್ಫೆಕ್ಟ್ ಆಗಿಲ್ಲ ಮೋಸ್ಟ್ಲಿ. ಇದರ ಆನ್ಸರ್ ಕೇಳಿ ಶಾಕ್ ಆಗಿ ಆ ವ್ಯಕ್ತಿ ಸ್ಕ್ರೀನ್ಶಾಟ್ನ ಟ್ವಿಟರ್ನಲ್ಲಿ ಶೇರ್ ಮಾಡಿ, ಟ್ವಿಟರಲ್ಲ ಎಕ್ಸಲ್ಲಿ ಶೇರ್ ಮಾಡಿದ್ದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಥಿಂಗಿಂದು ಸಬ್ ಬ್ರ್ಯಾಂಡ್ CMF ಅವರು ಒಂದು ಹೊಸ ಫೋನ್ ತೊಗೊಂಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಕಳೆದ ಟೆಕ್ ನ್ಯೂಸಲ್ಲೂ ಸಹ ಹೇಳಿದ್ದೆ. ಸೊ ಈ ಒಂದು ಸ್ಮಾರ್ಟ್ಫೋನು ಎಂಟ್ರಿ ಲೆವೆಲ್ ಆಗಿರುತ್ತೆ, ಆಯಿತಾ. 10ರಿಂದ 12,000 ರೇಂಜಲ್ಲಿ ಸ್ಮಾರ್ಟ್ಫೋನ್ ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪರ್ಟಿಕ್ಯುಲರ್ಲಿ 12,000 ರೇಂಜಲ್ಲಿ ಬರ್ಬೋದು ಅಂತ ಹೇಳಲಾಗ್ತಾ ಇದೆ. CMF ಫೋನ್ 1 ಅಂತ ಇದರ ಹೆಸರಿರುತ್ತಂತೆ. ಸೊ ಕಾದು ನೋಡಿ ಯಾವಾಗ ಲಾಂಚ್ ಆಗುತ್ತೆ ಅಂತ. ಸೊ ಈ ಪ್ರೈಸ್ ರೇಂಜಿಗೆ ಒಂದು 5G ತೊಗೊಂಬಂದು ಒಳ್ಳೆ ಸ್ಪೆಸಿಫಿಕೇಷನ್ ನೀಡಿ ಕಾಂಪಿಟೇಟಿವ್ ಆಗಿ ಪ್ರೈಸನ್ನು ಫಿಕ್ಸ್ ಮಾಡಿದ್ರೆ ನಂಗೆ ಅನ್ನಿಸ್ದಂಗೆ CMFಗೆ ನಂಬರ್ 1 ಆಗುವ ಎಲ್ಲ ಚಾನ್ಸಸ್ಸು ಇದೆ, ಆಯಿತಾ. ಏನಕ್ಕೆ ಅಂದರೆ ಹೊಸ ಬ್ರ್ಯಾಂಡು ಮತ್ತು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸು
ವಿತ್ ಕಾಂಪಿಟೇಟಿವ್ ಆಗಿ ಪ್ರೈಸ್ ಫಿಕ್ಸ್ ಮಾಡಿದ್ರೆ ಹೆವಿ ಚಾನ್ಸ್ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಹೈದರಾಬಾದಲ್ಲಿ ಒಬ್ಬ ವ್ಯಕ್ತಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾನೆ. ಹೆಂಗಪ್ಪ ಅಂತ ಅಂದರೆ ರಿವರ್ಸ್ ಝೆಡ್ಡಿಂದ ಆಲ್ಫಾಬೆಟ್ಸನ್ನು ಒಂದೊಂದಾಗಿ ಟೈಪ್ ಮಾಡಿಕೊಂಡು ಎ ತನಕ ಹೋಗೋದು. ಅಂದರೆ ABCD ಅಂತ ಯಾವ ಥರ ನಾವು ಟೈಪ್ ಮಾಡ್ತೀವಿ ಕೀಬೋರ್ಡ್ನಲ್ಲಿ, ಅದನ್ನೇ ಉಲ್ಟಾ ಟೈಪ್ ಮಾಡೋದು. ಈ ವ್ಯಕ್ತಿ ಬರೀ 2.88 ಸೆಕೆಂಡ್ನಲ್ಲಿ ಝೆಡ್ಡಿಂದ ಎ ತನಕ ಟೈಪ್ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾನೆ. ಯಪ್ಪ ದೇವ್ರೆ, 2.88 ಸೆಕೆಂಡಲ್ಲಿ ಅದು ಹೆಂಗೆ ಅಷ್ಟೊಂದು 26 ಲೆಟರ್ಗಳನ್ನು ಅದು ಹೆಂಗೆ ಟೈಪ್ ಮಾಡೋದು ಅಂತ ಗೊತ್ತಿಲ್ಲ 2.88 ಸೆಕೆಂಡ್ನಲ್ಲಿ. ಕ್ರೇಜಿ ಗುರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಏನು ನೆಕ್ಸ್ಟು ಮೆನ್ಸ್ T20 ವರ್ಲ್ಡ್ ಕಪ್ ಶುರುವಾಗ್ತಾ ಇದೆ. ಅದು ಡಿಸ್ನಿ ಹಾಟ್ಸ್ಟಾರ್ನಲ್ಲಿ ಬರುತ್ತೆ. ಇದೀಗ ಡಿಸ್ನಿ ಹಾಟ್ಸ್ಟಾರ್ ಅವರು ಕನ್ಫರ್ಮ್ ಮಾಡಿದರೆ ಇದು ಫ್ರೀ, ಮೊಬೈಲ್ ವ್ಯೂವರ್ಸ್ಗಳಿಗೆ ಫುಲ್ ಫ್ರೀ. ನೀವು ಫ್ರೀಯಾಗೇ ವರ್ಲ್ಡ್ ಕಪ್ಪನ್ನು T20 ವರ್ಲ್ಡ್ ಕಪ್ಪನ್ನು ನೋಡ್ಕೊಬೋದು. ಸೊ ಜಿಯೋ ಸಿನಿಮಾ ಬಂದ ಮೇಲೆ ಆ್ಯಕ್ಚುಲಿ ಡಿಸ್ನಿ ಹಾಟ್ಸ್ಟಾರ್ನ ಅಕ್ವೈರ್ ಮಾಡಿಕೊಂಡ್ರು ಒಂದು ಸ್ವಲ್ಪ ಶೇರ್ಸನ್ನು ಜಿಯೋದವರು. ಅದು ಬಂದ ಮೇಲೆ ಹೆವಿ ಚೇಂಜಸನ್ನು ಮಾಡಲಾಗ್ತಾ ಇದೆ ಮೋಸ್ಟ್ಲಿ. ಸೊ ಫ್ರೀಯಾಗಿಯೇ ಸ್ಟ್ರೀಮ್ ಮಾಡ್ತಾಯಿದ್ದಾರೆ. ಇದಕ್ಕಿಂತ ಮುಂಚೆ ಡಿಸ್ನಿ ಹಾಟ್ಸ್ಟಾರ್ನಲ್ಲಿ ಯಾವತ್ತೂ ಕೂಡ ಈ ರೀತಿ ಸ್ಪೋರ್ಟ್ಸನ್ನು ಫ್ರೀಯಾಗಿ ಸ್ಟ್ರೀಮ್ ಮಾಡಿರಲಿಲ್ವನ, ಆಯಿತಾ. ಮುಂಚೆ ಸ್ಟಾರ್ಟಿಂಗ್ ಟೈಮಲ್ಲಿ ಮಾಡೋರು, ಬಟ್ ಈಗ ಫ್ರೀಯಾಗೇ ಕೊಡ್ತಾ ಇದ್ದಾರೆ. ಮೋಸ್ಟ್ಲಿ ಜಾಸ್ತಿ ಜನರನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮ್ಗಳಿಗೆ ಅಂತ ಕಾಣುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಜಪಾನ್ ಅವರು ಆಲ್ರೆಡಿ 6G ಇಂಟರ್ನೆಟ್ಟನ್ನು ಟೆಸ್ಟ್ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಈಗ 5Gಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಅವ್ರು ಆಲ್ರೆಡಿ ಟೆಕ್ನಾಲಜಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಆಯಿತಾ. ಸೊ ಇವ್ರು ಹೇಳೋ ಪ್ರಕಾರ 5Gಗಿಂತ ಸುಮಾರು 500 ಟೈಮ್ಸ್ ಜಾಸ್ತಿ ಇಂಟರ್ನೆಟ್ ಸ್ಪೀಡು ನಮಗೆ ಈ ಒಂದು 6Gಯಲ್ಲಿ ಸಿಗುತ್ತಂತೆ, ಆಯಿತಾ. ಆಲ್ರೆಡಿ ಈ 6G ಇಂಟರ್ಫೇಸ್ ರೆಡಿ ಇದೆ, ಬಟ್ ನಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ 6G ಕೆಪಬಿಲಿಟಿ ಬರಬೇಕು. ಅದಕ್ಕೆ ಕಂಪ್ಯಾಟಬಲ್ ಆಗುವಂಥ ಸ್ಮಾರ್ಟ್ಫೋನ್ಗಳು ಬರಬೇಕು, ಆಯಿತಾ. 5Gಗೇ ಆಲ್ರೆಡಿ ಹೆವಿ ಬ್ಯಾಟ್ರಿ ಕನ್ಸ್ಯೂಮ್ ಆಗುತ್ತೆ. ಇನ್ನು 6G ಬಂತು ಅಂತ ಅಂದರೆ ಇನ್ನೂ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಬ್ಯಾಟ್ರಿ. ಈ ಕಾರಣದಿಂದ ಬ್ಯಾಟ್ರಿ ಟೆಕ್ನಾಲಜಿ ಇಂಪ್ರೂವ್ ಆಗಬೇಕು. ಅದು ಬಂತು ಅಂದರೆ ಪಟ್ ಅಂತ 6G ಕೂಡ ಆದಷ್ಟು ಬೇಗ ಬರೋ ಸಾಧ್ಯತೆ ಇರುತ್ತೆ. ನಂಗೆ ಅನ್ನಿಸ್ದಂಗೆ ಗೊತ್ತಿಲ್ಲ, ಮೋಸ್ಟ್ಲಿ ಇನ್ನೂ ಒಂದು 4 ವರ್ಷ ಬೇಕಾ, 4-5 ವರ್ಷ ಬೇಕಾ ಅಂತ ಗೊತ್ತಿಲ್ಲ, ಹೇಳೋದಕ್ಕಾಗಲ್ಲ. ಟೆಕ್ನಾಲಜಿ ತುಂಬ ಫಾಸ್ಟಾಗಿ ಗ್ರೋ ಆಗ್ತಿದೆ, ಯಾವಾಗ ಬೇಕಾದರೂ ಬರ್ಬೋದು. ಒಟ್ಟಿಗೆ ಕೆಪಬಿಲಿಟೀಸು ನಮ್ಮ ಡಿವೈಸ್ಗಳಿಗೆ ಬರಬೇಕು, ನಮ್ಮ ಲ್ಯಾಪ್ಟಾಪ್ಗಳಿಗೆ, ಟ್ಯಾಬ್ಲೆಟ್ಗಳಿಗೆ, ಸ್ಮಾರ್ಟ್ಫೋನ್ಗಳಿಗೆ ಆ ಕೆಪಬಿಲಿಟಿ ಬಂತು ಅಂತಂದರೆ ಪಟ್ ಅಂತ 6Gನೂ ಬಂದುಬಿಡುತ್ತೆ ಆ ರೀತಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ಮೊನ್ನೆ ಐಪ್ಯಾಡನ್ನು ಲಾಂಚ್ ಮಾಡಿದ್ರು, ಹೊಸ M4 ಚಿಪ್ಪನ್ನು ಲಾಂಚ್ ಮಾಡಿದ್ರು. ಸೊ ಈ ಟೈಮಲ್ಲಿ ಒಂದು ಅಡ್ವರ್ಟೈಸ್ಮೆಂಟಲ್ಲಿ, ಐಪ್ಯಾಡ್ ಅಡ್ವರ್ಟೈಸ್ಮೆಂಟ್ ಅದು. ಸೊ ಅಡ್ವರ್ಟೈಸ್ಮೆಂಟಲ್ಲಿ ನಮ್ಮ ಎಲ್ಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸನ್ನು ಅವರು ಕ್ರಷ್ ಮಾಡ್ತಿರುವಂಥ ಒಂದು ಫುಟೇಜ್ ಬರುತ್ತೆ, ಆಯಿತಾ. ಅದೊಂದು ಆ್ಯನಿಮೇಟೆಡ್ ಫುಟೇಜು, ಅಂದರೆ ಎಲ್ಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ಗಳು ಕ್ರಷ್ ಆಗ್ತಿರೋದು. ಸೊ ಇದು ನೆಗೆಟಿವ್ ಇಂಪ್ಯಾಕ್ಟ್ ಆಗಿಬಿಟ್ಟಿದೆ. ಸೊ ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟ್ಸು, ಅದಕ್ಕೆ ಅವರು ಬೆಲೆ ಕೊಡೋದ್ರ ಬದಲು ಆ ರೀತಿ ಮ್ಯೂಸಿಕನ್ನು ಈ ಐಪ್ಯಾಡ್ನಲ್ಲೇ ಕ್ರಿಯೇಟ್ ಮಾಡ್ಬೋದು ಅಂತ ಈ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಕ್ರಷ್ ಮಾಡ್ತಾ ಇದ್ದಾರೆ ಅಂತ ಅದೊಂಥರ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ಸೊ ಇದೀಗ ಕಂಪನಿಯ CEO ಆಗಿರುವಂಥ ಟಿಮ್ ಕುಕ್ ಅವರು ಅದಕ್ಕೆ ಅಪಾಲಜಿಯನ್ನು ಕೇಳಿದ್ದಾರೆ. ಸೊ ಫ್ಯೂಚರ್ನಲ್ಲಿ ಹಂಗನಿಸ್ದಂಗೆ ಈ ಇನ್ಸ್ಟ್ರೂಮೆಂಟ್ಸ್ಗಳು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ, ಆಯಿತಾ. ಈಗಲೇ ತುಂಬ ಕಡಿಮೆ ಜನ ಆ್ಯಕ್ಚುಲ್ ಇನ್ಸ್ಟ್ರೂಮೆಂಟ್ಸನ್ನು ಪ್ಲೇ ಮಾಡ್ತಾರೆ. ಈ ಒಂದು ಟೆಕ್ನಾಲಜಿ ಹೆಂಗಿದೆ ಅಂತ ಅಂದರೆ 2 ಸೆಕೆಂಡಲ್ಲಿ AI ಮುಖಾಂತರ ಮ್ಯೂಸಿಕನ್ನು ಜನ್ರೇಟ್ ಮಾಡ್ಬೋದು, ಆ ರೀತಿ ಬಂದ್ಬಿಟ್ಟಿದೆ. ಒಂದು ರೀತಿ ನಿಜವಾದ ಟ್ಯಾಲೆಂಟನ್ನು ಈ ಟೆಕ್ನಾಲಜಿ ಓವರ್ಟೇಕ್ ಮಾಡ್ತಾ ಇದೆ, ಆಯಿತಾ. ಕಷ್ಟ, ಫ್ಯೂಚರ್ ಈಗಿರುತ್ತೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಈ ಹೊಸ ಐಪ್ಯಾಡ್ ಬಂದಮೇಲೆ ಹಳೇ 10th ಜನರೇಷನ್ ಐಪ್ಯಾಡ್ಗಳ ಬೆಲೆ ಸ್ವಲ್ಪ ಕಡಿಮೆ ಆಗಿದೆ. ಸೊ ನೀವೇನಾದರೂ 64 GB ವೇರಿಯಂಟನ್ನು ಪರ್ಚೇಸ್ ಮಾಡಬೇಕು 10th ಜನ್ನಿಂದು ಅಂತ ಅಂದ್ಕೋತಿದ್ದೀರಾ ಅಂದರೆ, ಮುಂಚೆ 40,000 ಇತ್ತು, ಈಗ 35,000 ಮಾಡಿದರೆ. ಎಲ್ಲಾದರೂ ಒಂದೊಂದು 5-5 ಸಾವಿರ ಕಡಿಮೆ ಮಾಡಿದ್ದಾರೆ ನೋಡಿ. ಲಾಸ್ಟ್ ವರ್ಷನಿಂದ ನೀವು ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಆ ಐಪ್ಯಾಡ್ಗಳು ಕೂಡ ಆ್ಯಕ್ಚುಲಿ ಚೆನ್ನಾಗಿ ಇದ್ದವು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ ಅವ್ರದ್ದೇನೋ ಫಸ್ಟ್ ಫೋಲ್ಡಬಲ್ ಐಫೋನು 2026ನೇ ಇಸ್ವಿಯಲ್ಲಿ ಲಾಂಚ್ ಆಗುತ್ತಂತೆ. ಇವ್ರು ಹೇಳೋಕ್ಕಾಗಲ್ಲ, ಅವ್ರು ನಿಜವಾಗ್ಲೂ ಬಂದಮೇಲೆ ನಾನು ನಂಬೋದು. ಈ ರೀತಿ ನ್ಯೂಸ್ಗಳು ತುಂಬ ಬರ್ತಾಯಿದೆ. ನೋಡೋಣ, ಇನ್ನೂ 2 ವರ್ಷ ಟೈಮ್ ಇದೆ, ಅದಕ್ಕೆ ಬರುತ್ತೋ ಬಿಡುತ್ತೋ ದೇವ್ರಿಗೆ ಗೊತ್ತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರಿಯಲ್ಮಿ GT Neo 6 ಅಂತ ಒಂದು ಫೋನು ಚೈನಾದಲ್ಲಿ ಲಾಂಚ್ ಆಗಿದೆ, ಆಯಿತಾ. ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರ್ನ ಹೊಂದಿರುವಂಥ ಸ್ಮಾರ್ಟ್ಫೋನು. ಬೆಂಕಿ ಸ್ಪೆಸಿಫಿಕೇಷನ್, ಬೆಲೆ ಕೇಳಿ ನಿಜ ಶಾಕ್ ಆಯ್ತು ನನಗೆ. ಇದರಲ್ಲಿ LTPO ಡಿಸ್ಪ್ಲೇ ಹಾಕಿದ್ದಾರೆ, 8S Gen 3 ಇದೆ, ಎಲ್ಲ ಸ್ಪೆಸಿಫಿಕೇಷನ್ ಬೆಂಕಿದೆ. ಲಾಂಚ್ ಆಗಿರೋದು ನೋಡಿದ್ರೆ ಇದ್ರ ಬೇಸ್ ವೇರಿಯಂಟು 22,000 ರೂಪಾಯಿ.
₹22,000 ಲಾಂಚ್ ಮಾಡಿದ್ದಾರೆ ಗುರು. ಯಪ್ಪ, ಗೊತ್ತಿಲ್ಲ ನನಗೆ ನಮ್ಮ ದೇಶದಲ್ಲಿ ಎಷ್ಟಕ್ಕೆ ಲಾಂಚ್ ಆಗುತ್ತಾ ಅಂತ. ಇನ್ ಕೇಸ್ ಲಾಂಚ್ ಆಯಿತು ಅಂದರೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಆಗ್ಬೋದು. ಇವು ರಿಯಲ್ಮಿನವ್ರು ಈ ಬೆಲೆಗೆ ಇದನ್ನು ತೊಗೊಂಬರ್ತಾ ಇದ್ದಾರೆ ಅಂದರೆ ನಂಗೆ ಅನ್ನಿಸ್ದಂಗೆ ಬೇರೆ ಬ್ರ್ಯಾಂಡ್ಗಳು ಕೂಡ ತೊಗೊಂಬರ್ತಾರೆ ಅಂತ ಕಾಣುತ್ತೆ. ಈ ಮಿಡ್ ಆ್ಯಂಡು ಹೈಯರ್ ಮಿಡ್ ಆ್ಯಂಡ್ ಫೋನ್ಗಳು 20,000 ರೇಂಜಿನ ಫೋನ್ಗಳು ಈ ವರ್ಷ ಹೆವಿ ಪವರ್ಫುಲ್ ಆಗ್ಬೋದು. ನಂಗೆ ಅನ್ನಿಸ್ದಂಗೆ ಹೆವಿ ಪವರ್ಫುಲ್ ಆಗ್ಬೋದು ಅಂತ ಕಾಣುತ್ತೆ. ಇದೊಂದು ಎಕ್ಸಾಂಪಲ್ ನಂಗೆ ಅನ್ನಿಸ್ದಂಗೆ. ನೋಡೋಣ, ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಅದು ಹೆಂಗೆ ₹22,000 ಲಾಂಚ್ ಮಾಡಿದ್ದಾರೆ ಚೈನಾದಲ್ಲಿ. ಮೋಸ್ಟ್ಲಿ ಚೈನಾದಲ್ಲಿ ಎಷ್ಟಕ್ಕೆ ಲಾಂಚ್ ಆಗುತ್ತೆ, ನಮ್ಮ ದೇಶದಲ್ಲೂ ಕೂಡ ತುಂಬ ಕ್ಲೋಸ್ ಪ್ರೈಸಲ್ಲೇ ಲಾಂಚ್ ಆಗುತ್ತೆ. 22,000ಕ್ಕೆ ಲಾಂಚ್ ಆಗ್ಬೋದು. ವಿತ್ ಬ್ಯಾಂಕ್ ಆಫರ್ ಎಲ್ಲ ಕೊಟ್ಟರು ಅಂದರೆ ಇನ್ನೂ ಕಡಿಮೆ ಆಗೋ ಸಾಧ್ಯತೆ ಇದೆ. ಕಾದು ನೋಡೋಣ ಗುರು. ಬೆಂಕಿದು ಗುರು, ಅದು ಹೆಂಗೆ ಇಷ್ಟು ಕಡಿಮೆಗೆ ಲಾಂಚ್ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ರೆಡ್ಮಿ ನೋಟ್ 13 Pro Plus ಇಂದು ವರ್ಲ್ಡ್ ಚಾಂಪಿಯನ್ಸ್ ಎಡಿಷನ್ ಅಂತ ಒಂದು ಸ್ಪೆಷಲ್ ಎಡಿಷನ್ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಅನ್ಬಾಕ್ಸಿಂಗ್ ನಾನು ನಾಳೆ ಮಾಡ್ತೀನಿ. ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ಮಾರ್ಟ್ಫೋನು. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದುಬಿಟ್ಟು ಸ್ಯಾಮ್ಸಂಗ್ ಅವರು ಗ್ಯಾಲಕ್ಸಿ F55 5G ಸ್ಮಾರ್ಟ್ಫೋನ್ನ ಮೇ 17ನೇ ತಾರೀಕು ಲಾಂಚ್ ಮಾಡ್ತಾ ಇದೆ. ಇದ್ರ ಬಗ್ಗೆ ಅಪ್ಕಮಿಂಗ್ ಸ್ಮಾರ್ಟ್ಫೋನಲ್ಲೂ ಕೂಡ ಹೇಳಿದ್ದೆ. ಸ್ನ್ಯಾಪ್ಡ್ರ್ಯಾಗನ್ 7 Gen 1 ಸೇಮ್ M55 ಫೋನ್ ಅಷ್ಟೇ ಇರ್ಬೋದು. ಇದು ಫ್ಲಿಪ್ಕಾರ್ಟ್ನಲ್ಲಿ ಲಾಂಚ್ ಆಗ್ತಿದೆ. ಆದರೆ ವೀಗನ್ ಲೆದರ್ ಬ್ಯಾಕ್ನ ಜೊತೆಗೆ ಬರ್ತಾ ಇದೆ. ಫಸ್ಟ್ ಟೈಮ್ ಈ ಒಂದು F ಸೀರೀಸ್ನಲ್ಲಿ ಒಂದು ವೀಗನ್ ಲೆದರ್ ಫಿನಿಷನ್ನು ಕೊಟ್ಟು ಈ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಹಿಂಗಿರುತ್ತೆ ಅಂತ. ಮೋಸ್ಟ್ಲಿ ಈ ಸ್ಮಾರ್ಟ್ಫೋನು ಒಂದು 25,000 26,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಕಾಣುತ್ತೆ. ನೋಡ್ಬೇಕು, M55 ರೇಂಜಲ್ಲೇ ಲಾಂಚ್ ಆಗುತ್ತೆ. ಇಂಟ್ರೆಸ್ಟಿಂಗ್ ಆಗಿದೆ, ಲುಕ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ಮಾರ್ಟ್ಫೋನಿಂದ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಈ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.